ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಜಟಾಪಟಿ ಜೋರಾಗ್ತಾ ಇದೆ. ರಾಜ್ಯದಲ್ಲಿ ಜೋರಾಗಿದೆ ಗವರ್ನರ್ ವರ್ಸಸ್ ಸರ್ಕಾರದ ಫೈಟ್. ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿದೆ ದ್ವೇಷ ಭಾಷಣ ಮಸೂದೆ. 29 ಕಾರಣವನ್ನು ನೀಡಿ ರಾಷ್ಟ್ರಪತಿಗಳಿಗೆ ಮಸೂದೆಯನ್ನ ವರ್ಗಾವಣೆ ಮಾಡಲಾಗಿದೆ. ಮಸೂದೆಯಿಂದ ಅಧಿಕಾರಿಗಳಿಗೆ ಅನಿಯಂತ್ರಿತ ಅಧಿಕಾರ ಸಿಗುತ್ತೆ. ಯಾವುದೇ ಕಾರ್ಯಕ್ರಮ ರದ್ದು ಮಾಡೋಕೆ ಅಧಿಕಾರ ಸಿಗುತ್ತೆ. ಜನಾಭಿಪ್ರಾಯವನ್ನ ಪಡೆದಿಲ್ಲ. ದ್ವೇಷ ಭಾಷಣ ವ್ಯಾಖ್ಯಾನವೇ ಅಸ್ಪಷ್ಟ. ಸದನದಲ್ಲೂ ಚರ್ಚಿಸಿಲ್ಲ. ಹಲವು ಕಾರಣ ನೀಡಿದ್ದಾರೆ ಗವರ್ನರ್ ಎನ್ನುವಂಥದ್ದು ಗೊತ್ತಾಗಿದೆ. ರಾಜ್ಯಪಾಲರ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಸಮರವನ್ನ ಸಾರುತ್ತಾ ಸದ್ಯಕ್ಕಿರುವಂತ ಪ್ರಶ್ನೆ. ದ್ವೇಷ ಭಾಷಣ ಮಸೂದೆ ಕುರಿತಂತೆ ಒಂದ್ ಕಡೆಯಲ್ಲಿ ಪರವಿರೋಧ ಚರ್ಚೆಗಳು ಆಗ್ತಾ ಇವೆ. ಇತ್ತ ಗವರ್ನರ್ ಇದರ ವರದಿಯನ್ನ ರಾಷ್ಟ್ರಪತಿಗಳಿಗೆ ಒಪ್ಪಿಸಿದ್ದಾರೆ. ಈ ವರದಿಯಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದ್ ಕಡೆಯಲ್ಲಿ ಜಟಾಪಟಿ ಜೋರಾಗ್ತಾ ಇದೆ. ರಾಜ್ಯಪಾಲರು ವರ್ಸಸ್ ಸರ್ಕಾರ ಎನ್ನುವಂತಾಗಿದೆ. ಇತ್ತ ನೋಡಿದ್ರೆ ದ್ವೇಷ ಭಾಷಣದ ಮಸೂದೆ ಕುರಿತಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳುಹಿಸಿರುವಂತಹ ವರದಿಯಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗಿದೆ? ಸಂಪತ್ತಿಲ್ಲಿ ರಾಜಭವನ ಅದೇ ರೀತಿಯಾಗಿ ಸರ್ಕಾರದ ನಡುವೆ ಸಾಕಷ್ಟು ಜಟಾಪಟಿಗಳಾಗಿ ಹೋಗಿದ್ದನ್ನ ಗಮನಿಸಿದ್ದೇವೆ. ಆದ್ರೆ ಮತ್ತೆ ಪುನಃ ಇದಕ್ಕೆ ಮತ್ತೊಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಏನಂತ ಹೇಳಿದ್ರೆ ದ್ವೇಷ ಭಾಷಣ ಮಸೂದೆಯನ್ನ ಇಲ್ಲಿ ಸದನದಲ್ಲಿ ಅಂಗೀಕಾರ ಮಾಡಿ ರಾಜಭವನ ಅಥವಾ ಲೋಕಭವನ ಕಳಿಸ್ಕೊಡ್ಲಾಗಿತ್ತು. ಆದ್ರೆ ಅದನ್ನ ನೇರವಾಗಿ ರಾಷ್ಟ್ರಪತಿಗಳಿಗೆ ವರ್ಗಾವಣೆ ಮಾಡಿ ಈಗ ರಾಜ್ಯಪಾಲರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇಲ್ಲಿಗ ಮತ್ತೊಂದು ಜಟಾಪಟಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು 29 ಅಂಶಗಳನ್ನು ಉಲ್ಲೇಖನ ಮಾಡಿದ್ದಾರೆ. ಹೀಗಾಗಿ ಆ ಗವರ್ನರ್ ಕೊಟ್ಟಂತ ಕಾರಣಗಳು, ಯಾಕಂತ ಹೇಳಿದ್ರೆ ದ್ವೇಷ ಭಾಷಣ ಮಸೂದೆ ಇತ್ತು. ಆ ಮಸೂದೆ ಎಲ್ಲೂ ಕೂಡ ಅಸ್ಪಷ್ಟವಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಕಾಯ್ದೆ ಅಂತ ಹೇಳಿದಾಗ, ಒಂದು ಬಿಲ್ ಅಂತ ಹೇಳಿದಾಗ ಅದಕ್ಕೆ ಆಗಿರ್ತಕ್ಕಂಥ ಒಂದಿಷ್ಟು ಸ್ವರೂಪಗಳಿರುತ್ತೆ. ಹಾಗಾಗಿ ಒಂದಿಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖನ ಮಾಡಬೇಕು. ದ್ವೇಷ ಭಾಷಣ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖನೆ ಮಾಡಿಲ್ಲ. ಯಾವುದಕ್ಕೂ ಕೂಡ ಒಂದು ಏನಾದ್ರೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಡಿಯಲ್ಲಿ ಏನಾದ್ರೂ ಮಾತಾಡಿದ್ರು ಕೂಡ ಅದನ್ನೇ ದ್ವೇಷ ಭಾಷಣ ಅಂತ ಹೇಳಿ ಕೈಸ್ ಮಾಡ್ಲಿಕ್ಕೆ ಅಧಿಕಾರಿಗಳ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಒಂದು ಕಾರ್ಯಕ್ರಮ ಏನಾದ್ರು ನಡೀತಾ ಇದೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ವಿನಾಕಾರಣ ಅದನ್ನ ರದ್ದು ಮಾಡುವಂತ ಅಧಿಕಾರಿಗಳು ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವರು ಆ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣವನ್ನು ಮಾಡಬಹುದು ಅನ್ನೋಂತ ಮುನ್ಸೂಚನೆ ಅಡಿಯಲ್ಲೇ ಈ ಒಂದು ಕಾರ್ಯಕ್ರಮ ರದ್ದು ಮಾಡಬಹುದು. ಇದೆಲ್ಲವೂ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮಗಳ ಸ್ವಾತಂತ್ರ್ಯ ಎಲ್ಲದಕ್ಕೂ ಕೂಡ ಹರಣ ಮಾಡುವಂತಾಗುತ್ತೆ ಅಂತೇಳಿ ಇದೇ ರೀತಿಯಾಗಿ 29 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮತ್ತೊಂದಿಷ್ಟು ಅಂಶಗಳನ್ನು ಗಮನಿಸೋದಾದ್ರೆ, ಈ ಕಾಯ್ದೆ ಏನಿದೆಯಲ್ಲ, ಈ ಒಂದು ಮಸೂದೆ ಒಂದಿಷ್ಟು ಜನರ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಒಂದು ಕಾಯ್ದೆ ಆಗಬೇಕಾದ್ರೆ ಅಥವಾ ಬಿಲ್ ಅನ್ನ ಮಾಡಬೇಕಾದ್ರೂ ಕೂಡ ಜನಾಭಿಪ್ರಾಯವನ್ನು ಪಡ್ಕೊಳ್ಬೇಕಾಗತ್ತೆ. ಆ ಜನಾಭಿಪ್ರಾಯವನ್ನು ಪಡ್ಕೊಂಡಿಲ್ಲ. ಅದೇ ರೀತಿಯಾಗಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದು ಸದನದಲ್ಲಿ ಸಮಗ್ರ ಚರ್ಚೆ ಆಗಿದೆ ಅಂತ ಕೇಳಿದ್ರೆ ಸದನದಲ್ಲೂ ಕೂಡ ಸಮಗ್ರವಾಗಿರ್ತಕ್ಕಂಥ ಚರ್ಚೆಗೆ ಅವಕಾಶ ಮಾಡಿಕೊಂಡಿಲ್ಲ. ತುರಾತುರಿಯಲ್ಲಿ ಈ ಒಂದು ಮಸೂದೆಯನ್ನ ಪಾಸ್ ಮಾಡ್ಕೊಂಡಿದ್ರು. ಹೀಗಾಗಿ ಸಮಸ್ಯೆಗಳಾಗ್ತಾ ಇದೆ. ಹೀಗಾಗಿ 40 ಜನ ಇದ್ರ ವಿರುದ್ಧವಾಗಿ ರಾಜಭವನಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ. ಇದಕ್ಕೋಸ್ಕರವಾಗಿ ನೇರವಾಗಿ ರಾಷ್ಟ್ರಪತಿಗಳಿಗೆ ಈ ಒಂದು ಸೈನ್ ಹಾಕಬಹುದು ಅಥವಾ ಬೇಡುವಂತ ವಿವೇಚನಾಧಿಕಾರಿ ರಾಷ್ಟ್ರಪತಿಗಳಿಗೆ ಬಿಟ್ಟು ರಾಜ್ಯಪಾಲರು ಅಲ್ಲಿ ಒಂದು ಮಸೂದೆಯನ್ನ ರಾಷ್ಟ್ರಪತಿಗಳು ಕಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಪುನಃ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಜಟಾಪಟಿ ಹೆಚ್ಚಲಾಗುವಂತಹ ಸಾಧ್ಯತೆ ಇರುತ್ತೆ. ಕೋರ್ಟ್ಗೆ ಹೋಗೋದು, ಬೇರೆ ಬೇರೆ ಆಗಿರ್ತಕ್ಕಂಥ ಕಾನೂನು ಹೋರಾಟ ಹೊಂದಿರುತ್ತೆ. ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಅಥವಾ ಸದನ ಹೊರಗಡೆನೂ ಕೂಡ ಇದೇ ವಿಚಾರ ಪ್ರತಿನಿಧಿಸುವಂತಹ ಸಾಧ್ಯತೆಗಳಿದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮ ಡೀಟೇಲ್ಸ್ಗಾಗಿ.